ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಚಾಟ್ ಗೇಬಲ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈಗ ತಾನೇ ಅವರು ಒಂದು ಐಕಾನಿಕ್ ಫ್ಯೂಡ್ ಹಾಗೆ ಐಕಾನಿಕ್ ಮ್ಯಾಚ್ ನ ಮುಗಿಸ್ಕೊಂಡು ಮತ್ತೊಮ್ಮೆ ಡಬ್ಲ್ಯೂ ಗೆ ರಿಟರ್ನ್ ಆಗಿದ್ದಾರೆ. ಅಂಡ್ ಈಗ ಅವರನ್ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಕ್ಯಾಪಿಟಲೈಸ್ ಮಾಡ್ಕೊಳ್ಳೇಬೇಕು. ಅಂಡ್ ಇದ್ರ ಬಗ್ಗೆ ನಮ್ಮ ಎಜೆ ಸ್ಟೈಲ್ ಅವರು ಕೂಡ ಒಂದು ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಟೈಮಲ್ಲಿ ಚಾಟ್ ಗೇಬಲ್ ಅವರು ತನ್ನ ಕರಿಯರ್ ನ ಪೀಕ್ ಅಲ್ಲಿ ಇದ್ದಾರೆ. ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೇಬೇಕು. ನಾವು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೂಡ ಈಗ ಡಬ್ಲ್ಯೂ ಬುಕ್ಕಿಂಗ್ ನ ಒಂದು ಭಾಗ ಆಗಿದ್ದೀನಿ. ಅದಕ್ಕೋಸ್ಕರ ಡಬ್ಲ್ಯೂ ಹಾಗೆ ನಾವು ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೇಬೇಕು, ಯೂಸ್ ನ ಮಾಡ್ಕೊಳ್ಳೇಬೇಕು. ನಾವೇನಾದ್ರೂ ಆ ಒಂದು ಪೀಕ್ ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಡಂಬ್ ಆಗೋಗ್ತೀವಿ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ ಎಜೆ ಸ್ಟೈಲ್ ಅವರು ಹೇಳ್ತಿರೋದು 100% ನಿಜ ಗಾಯ್ಸ್. ಈ ಒಂದು ಟೈಮಲ್ಲೂ ಕೂಡ ಡಬ್ಲ್ಯೂ ಅವರು ಏನಾದ್ರೂ ನಮ್ಮ ಚಾಟ್ ಗೇಬಲ್ ಅವ್ರನ್ನ ಚೆನ್ನಾಗಿ ಬುಕ್ ಮಾಡಿಲ್ಲ ಅಂದ್ರೆ ಅವರಷ್ಟು ಸ್ಟುಪಿಡ್ ಬೇರೆ ಯಾರು ಕೂಡ ಇರೋದಿಲ್ಲ. ಯಾಕಂದ್ರೆ ಈಗ ನಮ್ಮ ಚಾಟ್ ಗೇಬಲ್ ಅವರು ಲಿವಿಂಗ್ ಮನಿ ಅಂತಾನೆ ಹೇಳ್ಬೇಕು. ಅವರಿಗೆ ಒಂದು ಅದ್ಭುತವಾದ ಸ್ಟೋರಿ ಲೈನ್ ನ ಕೊಟ್ರೆ 100% ಅವರು ಅದನ್ನ ಕುಕ್ ಮಾಡೇ ಮಾಡ್ತಾರೆ. ಅಂಡ್ ಜನಗಳು ಕೂಡ ಚಾಟ್ ಗೇಬಲ್ ಅವರನ್ನ ನೋಡೋದಕ್ಕೆ ಟೆಲಿವಿಷನ್ಗೆ ಬಂದೇ ಬರ್ತಾರೆ. ಅಂಡ್ ಅದನ್ನೇ ನಮ್ಮ ಎಜೆ ಸ್ಟೈಲ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಚಾಟ್ ಗೇಬಲ್ ಅವರಿಗೆ ಡಬ್ಲ್ಯೂ ಕಂಪನಿಯಲ್ಲಿ ಈಗ ಯಾವ ರೀತಿ ಬುಕ್ಕಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನೂ ಕೂಡ ಅವರಿಗೆ ಚೆನ್ನಾಗಿ ಬುಕ್ಕಿಂಗ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಚಾಟ್ ಗೇಬಲ್ ಅವರಿಗೆ ಅನಿಸ್ಬಿಡುತ್ತೆ, ನಾನು ಇನ್ನೂ ಕೂಡ ಈ ಒಂದು ಕಂಪ್ನಿಲಿ ಏನ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ರೂಸೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ವಿನ್ಸ್ ರೂಸೋ ಅವರು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವಿನ್ಸ್ ರೂಸೋ ಅವರು ಡೈರೆಕ್ಟ್ ಆಗಿ ಏನ್ ಬರುತ್ತೋ ಅದನ್ನೆಲ್ಲದನ್ನು ಕೂಡ ಹೇಳ್ತಾ ಇರ್ತಾರೆ. ರೀಸೆಂಟ್ ಆಗಿ ಟ್ರಿಪಲ್ ಎಚ್ ಅವರ ಬಗ್ಗೆನೂ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಇವನು ನಿಜವಾಗ್ಲೂ ಕೂಡ ಈ ವರ್ಷದ ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಕಂಪನಿಯಲ್ಲಿ ಇರೋದಿಲ್ಲ ಅಂತ. ಅಂಡ್ ಈಗ ಅವರು ಮತ್ತೊಮ್ಮೆ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಡಬ್ಲ್ಯೂ ಅವರು ತನ್ನ ಕ್ರಿಯೇಟಿವ್ ಟೀಮ್ ನ ಚೇಂಜ್ ಮಾಡಲೇಬೇಕು. ಯಾಕಂದ್ರೆ ಇವರ ಬಳಿ ಈಗ ಅಷ್ಟೊಂದೇನು ಐಡಿಯಾಗಳು ಬರ್ತಾ ಇಲ್ಲ. ಅಂಡ್ ಈಗ ಇವರು ಯಾರನ್ನು ಕೂಡ ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಸೊ ಡಬ್ಲ್ಯೂ ಅವರಿಗೆ ಏನಾದ್ರೂ ತಾವು ಇನ್ನೂ ಕೂಡ ಬೆಟರ್ ಆಗಬೇಕು ಅಂತ ಅವ್ರು ಏನಾದ್ರೂ ಅನ್ಕೊಂಡ್ರೆ ನಿಜವಾಗ್ಲೂ ಮೊದಲು ಅವರು ಕ್ರಿಯೇಟಿವ್ ಟೀಮ್ ನ ಚೇಂಜ್ ಮಾಡಬೇಕು ಅಂತ ನಮ್ಮ ವಿನ್ಸ್ ರೂಸೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಕೂಡ ಇದನ್ನ ಒಪ್ಕೋತೀನಿ ಗುರು. ಒಂದೊಂದು ಟೈಮು ನಾನೇ ಸ್ಮ್ಯಾಕ್ ಡೌನ್ ನ ಚೆನ್ನಾಗಿ ಬುಕ್ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಆ ಲೆವೆಲ್ಗೆ ಕಳಪೆ ಆಗಿದೆ, ಗಾರ್ಬೇಜ್ ಆಗೋಗಿದೆ. ಸೊ ಗುರು, ಇದನ್ನ ಹೆಂಗೆಲ್ಲ ಬುಕ್ ಮಾಡಬಹುದಾಗಿತ್ತು ಗುರು ಅಂತ ನನಗೆ ಅನಿಸ್ಬಿಡುತ್ತೆ. ಸೊ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ತಲೆಯಲ್ಲಿ ಈಗ ಅಷ್ಟು ಕೂಡ ಕ್ರಿಯೇಟಿವ್ ಐಡಿಯಾಗಳು ಇಲ್ವಾ, ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಂಡ್ ಇದರಲ್ಲಿ ನಮ್ಮ ವಿನ್ಸ್ ರೂಸೋ ಅವರು ಹೇಳಿರುವಂತಹ ಮಾತು 100% ನಿಜ. ಯಾಕಂದ್ರೆ ಖುದ್ದು ನಮ್ಮ CM ಪಂಕ್ ಅವ್ರಿಗೂ ಕೂಡ ಕ್ರಿಯೇಟಿವ್ ಪ್ಲಾನ್ಸ್ ಇಲ್ಲ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಕ್ರಿಯೇಟಿವ್ ಪ್ಲಾನ್ಸ್ ಇಲ್ಲ. ಇನ್ನು ನಮ್ಮ CM ಪಂಕ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ CM ಪಂಕ್ ಅವರ ಕಾಂಟ್ರಾಕ್ಟ್ ಅಲ್ಲಿ ಅವರು ಒಂದು ವರ್ಷದಲ್ಲಿ 1-2 ತಿಂಗಳು ಡಬ್ಲ್ಯೂ ಕಂಪನಿಯಿಂದ ಆಫ್ ನ ತಗೋಬೇಕು ಅಂತ ಕಾಂಟ್ರಾಕ್ಟ್ ಅಲ್ಲೇ ಇದೆಯಂತೆ. ಅಂದ್ರೆ ಒಂದು ವರ್ಷದಲ್ಲಿ ನಮ್ಮ CM ಪಂಕ್ ಅವರು ಮಿನಿಮಮ್ 2 ತಿಂಗಳಂತೂ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇರ್ತಾರಂತೆ. ಸೊ ಈಗಲೂ ಕೂಡ ಅವರು ಅದೇ ರೀಸನ್ ಇಂದ ಹೊರಗಡೆ ಇರೋದು. ಒಂದ್ ಕಡೆಯಲ್ಲಿ ರಸಲ್ ಮಿನಿಯಾದಲ್ಲಿ ಅವರ ಸ್ಟೋರಿ ಕೂಡ ಮುಗ್ದಿದೆ. ಸೊ CM ಪಂಕ್ ಅವ್ರನ್ನ ನಾವೆಲ್ಲರೂ ಕೂಡ ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ ಮೇಲೆ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಾವು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡಬೇಕು. ನಮ್ಮ CM ಪಂಕ್ ಅವರು ರಿಟರ್ನ್ ಆದಾಗ ಡಬ್ಲ್ಯೂ ಅವರು ಅವ್ರಿಗೋಸ್ಕರ ಯಾವ ಸ್ಟೋರಿ ಲೈನ್ ನ ತಗೊಂಡು ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಲಿವ್ ಮಾರ್ಗನ್ ಅವರು ಈಗ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅವರು ಚಾಂಪಿಯನ್ಶಿಪ್ ನ ಗೆದ್ದು 50 ದಿನ ಕಂಪ್ಲೀಟ್ ಆಗಿದೆ. ಈ 50 ದಿನದಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಒಂದು ಬಾರಿನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡೇ ಮಾಡಿಲ್ಲ. ನಿಜವಾಗ್ಲೂ ಗುರು, ಇದಕ್ಕೆ ನಾನು ಕ್ರಿಯೇಟಿವ್ ಟೀಮ್ ನ ಬೈತಾ ಇರೋದು. ವಿಮೆನ್ಸ್ ಚಾಂಪಿಯನ್ಗೆನೆ ಟೈಮ್ ಕೊಡ್ತಾ ಇಲ್ಲ, ಅವರಿಗೇನೆ ಯಾವುದೇ ರೀತಿಯ ಕ್ರಿಯೇಟಿವ್ ಪ್ಲಾನ್ ಇಲ್ಲ. ಅಫ್ಕೋರ್ಸ್ ನೀವು ಅನ್ಕೊಂಡಿದ್ರಿ ಸ್ಟೆಫನಿ ವ್ಯಾಕರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಫ್ಯೂಡ್ ನ ಕಂಟಿನ್ಯೂ ಮಾಡೋಣ ಅಂತ. ಬಟ್ ಅಷ್ಟೊತ್ತಿಗೆ ನಮ್ಮ ಸ್ಟೆಫನಿ ವ್ಯಾಕರ್ ಅವರಿಗೆ ಇಂಜುರಿ ಆಯ್ತು. ಬಟ್ ಬ್ಯಾಕಪ್ ಪ್ಲಾನ್ಸ್ ಅಂತ ನಿಮ್ ತಲೆಯಲ್ಲಿ ಇರೋದೇ ಇಲ್ವಾ? ಪ್ಲಾನ್ ಬಿ ನ ನೀವು ಇಟ್ಕೊಂಡೇ ಇರೋದಿಲ್ವಾ? ಒಬ್ರಿಗೆ ಒಂದೇ ಸ್ಟೋರಿ ಲೈನ್ ಥಿಂಕ್ ಮಾಡಿ ಅದ್ರಲ್ಲಿ ಏನಾದ್ರು ಇಂಜುರಿ ಆಯ್ತು ಅಂದ್ರೆ ಇನ್ನೊಬ್ರು ನಂಗೆ ಬುಕ್ ಮಾಡ್ದಲೇ ಬಿಟ್ಬಿಡೋದೆ. ಅವ್ನು ಇಂಜುರಿ ಆಗಿ ಮಲ್ ರೆಸ್ಟ್ ಮಾಡ್ತಾ ಇದ್ದಾನೆ, ಇವನ್ ಕತೆ ಏನ್ ಮಾಡೋಣ, ತೆಗೆದು ಮೂಲೆಗೆ ಎಸೆಯೋಣ ಅಂತ. ಅಂಡ್ ವಿಮೆನ್ಸ್ ಚಾಂಪಿಯನ್ ಗುರು ಲಿವ್ ಮಾರ್ಗನ್ ಅವರು, ಯಪ್ಪ ನನಗೆ ಒಂದ್ ರೀತಿ ಆಶ್ಚರ್ಯ ಆಗ್ತಾ ಇದೆ. ಅವರು ಗೆದ್ದು 50 ದಿನ ಆಗಿದೆ. 50 ದಿನದಲ್ಲಿ ಒಮ್ಮೆನೂ ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಲ್ಲ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಮಂಡೇ ನೈಟ್ ರಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ನನಗೆ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ ಅಂತ ಅನ್ನಿಸ್ತಾನು ಕೂಡ ಇಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಎಸ್ ಗೈಸ್, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಪ್ರಾಬಬ್ಲಿ ನಮಗೆ ಬ್ಲಡ್ ಲೈನ್ ವರ್ಸಸ್ MFT ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಈಗಾಗಲೇ ಇದನ್ನ ಟೀಸ್ ಮಾಡ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರೆ ನಮ್ಮ ಸೋಲೋ ಸಿಕ್ಕೋ ಅವರು ರಾಯ್ಸ್ ಕೀಸ್ ಅವರ ಬಳಿ ಹೋಗಿ ಹೇಳ್ತಾನೆ ಇದ್ದಾರೆ, ಬಾ ನೀನು ನಮ್ಮ ಟೀಮಿಗೆ ಸೇರ್ಕೋ, ಯಾಕಂದ್ರೆ ನಾವು ಈಗ ಒಂದು ವಾರ್ಗೆ ರೆಡಿ ಆಗಬೇಕಾಗಿದೆ ಅಂತ. ಅಂಡ್ ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ MFT ಕೂಡ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಈ ಕಡೆ ಜೇಕಬ್
ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಆ ಕಡೆ ರಾಯ್ಸ್ ಕಿಸ್ ಅವ್ರನ್ನ ಸೋಲೋ ಸಿಕ್ಕೋ ಅವರು ತಮ್ಮ ಟೀಮಿಗೆ ಜಾಯಿನ್ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಕಡೆ ಈಗಾಗಲೇ ಸೇರಿಸ್ಕೊಳ್ಳುವಂತಹ ಕೆಲಸ ನಡೀತಾ ಇದೆ. ಇನ್ನ ಯಾರ್ಯಾರನ್ನ ಅವರು ರಿಟ್ರೀವ್ ಮಾಡ್ಕೋತಾರೆ ಅಂತ ನೋಡಬೇಕು. ಸದ್ಯಕ್ಕೆ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಈಗಾಗಲೇ ಬೀಜ ಬಿತ್ತೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಬ್ಲಡ್ ಲೈನ್ ರೆಡಿ ಇದೆ ವಾರ್ ಗೇಮ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ. ಅವರ ಅಪೋಸಿಟ್ ಡಬ್ಲ್ಯೂ ಅವರು MFT ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡೋಣ ಗಾಯ್ಸ್, ಆ ಒಂದು ಟೈಮಲ್ಲಿ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ನ ಯಾವ ರೀತಿ ಕುಕ್ ಮಾಡ್ತಾರೆ ಅಂತ. ಯಾಕಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಂತ ಬಂದ್ರೆ ಆ ಒಂದು ಟೈಮೇ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾಕಂದ್ರೆ 5 ದಿಗ್ಗಜರನ್ನ ಡಬ್ಲ್ಯೂ ಅವರು ಒಂದೇ ಟೀಮಲ್ಲಿ ಹಾಕ್ತಾರೆ. ಅದರಲ್ಲಿ ಒಂದು ಪ್ರಾಪರ್ ಸ್ಟೋರಿ ಲೈನ್ ಕೂಡ ಅವರು ಇನ್ಬಿಲ್ಟ್ ಮಾಡಿರ್ತಾರೆ. ನನಗಂತೂ ಪ್ರತಿ ವರ್ಷದ ಸರ್ವೈವರ್ ಸೀರೀಸ್ ವಾರ್ ಗೇಮು ಚೆನ್ನಾಗಿರುತ್ತೆ. ಬಟ್ ವಾರ್ ಗೇಮ್ ಮುಗಿದ ಕೂಡಲೇ ಮತ್ತೆ ಆ ಸ್ಟೋರಿ ಲೈನ್ ಕಂಟಿನ್ಯೂ ಆಗದೆ ಇದ್ದಾಗ ಎಲ್ಲೋ ಒಂದ್ ರೀತಿ ಮಿಸ್ ಹೊಡೆದಂಗೆ ಅನ್ಸುತ್ತೆ. ಯಾಕಂದ್ರೆ ಕಳೆದ ವರ್ಷನೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೇಸ್ ಆಫ್ ಅದ್ಭುತವಾದ ಇದನ್ನ ತೋರಿಸಿದ್ರು. ಇಬ್ರು ಕೂಡ ಬ್ರಾಲ್ ಮಾಡೋದೆಲ್ಲ ತೋರಿಸಿದ್ರು. ಬಟ್ ವಾರ್ ಗೇಮ್ ಮುಗಿದ ಕೂಡಲೇ ಆ ಕಡೆ ರೋಮನ್ ರೈನ್ಸ್ ಒಂದ್ ಕಡೆ ಹೋದ್ರು, ಈ ಕಡೆ ಬ್ರಾಕ್ ಲೆಸ್ನರ್ ಒಂದ್ ಕಡೆ ಹೋದ್ರು. ಆ ಒಂದು ಕ್ಲಾರಿಟಿ ಅನ್ನೋದು ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ. ಇದು ಎಲ್ಲೋ ಡಬ್ಲ್ಯೂ ಅವರು ಮಿಸ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಇದಕ್ಕೋಸ್ಕರನೇ ಒಂದೊಂದು ಟೈಮ್ ಅನ್ಸ್ಬಿಡುತ್ತೆ ವಾರ್ ಗೇಮ್ ಇಲ್ಲ, ನಾರ್ಮಲ್ ನೀವು ಸ್ಮ್ಯಾಕ್ ಡೌನ್ ವರ್ಸಸ್ ರಾ ಮಾಡಿದ್ರೇನೆ ಇನ್ನೂ ಕೂಡ ಚೆನ್ನಾಗಿರೋದು ಅಂತ. ನೋಡೋಣ ಗೈಸ್, ಈ ಬಾರಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಡಬ್ಲ್ಯೂ ಅವರು ಎಂತ ಸ್ಟೋರಿನ ಪ್ಲಾನ್ ಮಾಡಿರ್ತಾರೆ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ಸಾರಿ ನಾವು ನಾಳೆ ಮಂಡೇ ನೈಟ್ ರಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿ ನೋಡೋದಾದ್ರೆ ಇವತ್ತು ರಾತ್ರಿ 11 ನಮಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಈ ತಿಂಗಳು ಡಬ್ಲ್ಯೂ ಅವರು ಮತ್ತೊಮ್ಮೆ ಫ್ರಾನ್ಸ್ಗೆ ಹೋಗಿ ಅಲ್ಲಿ ಲೈವ್ ಇವೆಂಟ್ ಟೂರ್ ನ ನಡೆಸ್ತಾ ಇರೋ ಕಾರಣ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳು ರಾತ್ರಿ 11 ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತು ರಾತ್ರಿ 11 ನಮಗೆ ಲೈವ್ ಆಗಿ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ಒಬಾ ಫೇಮಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಒಬಾ ಫೇಮಿ ಅವರು ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಪ್ರಾಬಬ್ಲಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ಮೆಸೇಜ್ ನ ಕೊಡಬಹುದು. ಅಂಡ್ ಒಬಾ ಫೇಮಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇವರಿಬ್ಬರ ಮ್ಯಾಚ್ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ನಾಳೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮ್ಮ ಒಬಾ ಫೇಮಿ ಅವರು ಬಂದು ಏನು ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಪೆಂಟಾ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಇವರಿಬ್ಬರು ಸೇರ್ಕೊಂಡು ಅದ್ಭುತವಾದ ಕ್ಲಾಸಿಕ್ ಮ್ಯಾಚ್ ನ ಡೆಲಿವರ್ ಮಾಡೇ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನಮಗೆ ಸೋಲ್ ರೂಕಾ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಕ್ವೀನ್ ಆಫ್ ದ ರಿಂಗ್ ಗೆ ಒಂದು ಫ್ಯಾಟಲ್ 4-ವೇ ವಿಮೆನ್ಸ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬೆಕ್ಕಿ ಲಿಂಚ್ ವರ್ಸಸ್ ಲಿವ್ ಮಾರ್ಗನ್ ವರ್ಸಸ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಚೆಲ್ಸಿಯಾ ಗ್ರೀನ್ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಈ ಒಂದು ಮ್ಯಾಚ್ ಅಲ್ಲಿ ವಿಮೆನ್ಸ್ ಚಾಂಪಿಯನ್ ನಮ್ಮ ಲಿವ್ ಮಾರ್ಗನ್ ಅವರು ಇರೋದ್ರಿಂದ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನ ಅಲೆಕ್ಸಾ ಬ್ಲಿಸ್ ಹಾಗೆ ಬೆಕ್ಕಿ ಲಿಂಚ್ ಅವರಲ್ಲೂ ಕೂಡ ಡಬ್ಲ್ಯೂ ಅವರು ಯಾರನ್ನಾದ್ರೂ ಗೆಲ್ಲಿಸಬಹುದು. ಅಂಡ್ ಚೆಲ್ಸಿಯಾ ಗ್ರೀನ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಿ ಅವ್ರನ್ನು ಕೂಡ ಗೆಲ್ಲಿಸಬಹುದು. ಇದಾದ್ಮೇಲೆ ಮೆನ್ಸ್ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆಥ್ರೋಲೆನ್ಸ್ ವರ್ಸಸ್ ಜಿಯೋವ್ಯಾನ್ ಇವಾನ್ಸ್ ವರ್ಸಸ್ ರಿಕ್ಕಿ ಸ್ಟೈನ್ ಹಾಗೆ ಟಲ್ಲಾ ಟೋಂಗಾ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ನನ್ನ ಪ್ರಕಾರ ಸೆಥ್ರೋಲೆನ್ಸ್ ಅವರೇ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಇಷ್ಟನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಇರೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗೈಸ್, ಇವತ್ತು ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರು ಇರೋದಿಲ್ಲ. ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿಲ್ಲ. ಬದಲಿಗೆ ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ರಸಲ್ ಮೇನಿಯಾ ಇಂದ ಒಂದು ಸ್ಟ್ರೀಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಪ್ರತಿ ಮಂಡೇ ನೈಟ್ ರಾ ಕೂಡ ರೋಮನ್ ರೈನ್ಸ್ ಅವರು ಬರ್ತಾ ಇದ್ರು. ಬಟ್ ಆ ಒಂದು ಸ್ಟ್ರೀಕ್ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಬ್ರೇಕ್ ಆಗ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಬ್ರೇಕ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಬಟ್ ಯಾರು ಕೂಡ ಬೇಜಾರಾಗಬೇಡಿ, ಮುಂದಿನ ಮಂಡೇ ನೈಟ್ ರಾ ಅಲ್ಲಿ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ರೋಮನ್ ರೈನ್ಸ್ ಇಲ್ಲದೆ ಇದ್ರು ಕೂಡ ಅವರ ಊಸೋಸ್ಗಳು ಸೇರ್ಕೊಂಡು ಜೇಕಬ್ ಫಾಟು ಅವರು ಸೇರ್ಕೊಂಡು ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಕಂಟಿನ್ಯೂ ಮಾಡ್ತಾರೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ. ಇಷ್ಟೆಲ್ಲ ವಿಚಾರ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸ್ಮ್ಯಾಕ್ ಡೌನ್ ಗಿಂತ ಲಾಟ್ ಬೆಟರ್ ಅಂತಾನು ಕೂಡ ಅನಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನಾಳೆ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.